ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಯೋಗಿ ನನ್ನ ಮಗನೇ ಎಲ್ಲಿದ್ದೀಯಾ? ಅಪ್ಪ ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ಮಾವ ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವ್ರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ಲ? ಎನಿವೆ ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದು ನಿಮಿಷ ಬರ್ತೀನಿ. ಅಯ್ಯೋ ಮಾವ, ಮಾವ ಇದು ಮಾವ ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ. ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಗ್ದೋಗ್ತಿತ್ತಲ್ಲ. ಈಗ ನಾನು ಏನ್ ಮಾಡ್ಲಿ? ಆದಿತ್ಯ, ಮೇನ್ ರೋಡಲ್ಲೇ ಬರ್ಬೋದಾಗಿತ್ತು ತಾನೆ, ಯಾಕೆ ಈ ರೋಡಿಗೆ ಕರ್ಕೊಂಡ್ ಬಂದಿದ್ಯಾ? ದಿಸ್ ಇಸ್ ಸೋ ಅನ್ಕಂಫರ್ಟಬಲ್. ಸಾರಿ ಸ್ವಲ್ಪ ರೋಡ್ ಸರಿ ಇಲ್ಲ ಅಷ್ಟೇ. ಇದೇ ಶಾರ್ಟ್ ಕಟ್. ಶಾರ್ಟ್ ಕಟ್ ಅಂತೆ ಶಾರ್ಟ್ ಕಟ್. ಪೆಟ್ರೋಲ್ ಉಳ್ಸಕ್ಕೆ ಚೀಪ್ ಟ್ರಿಕ್ಸ್ ಇದು. ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡಿದ್ದೆ. ಆದಿತ್ಯ, ಸ್ವಲ್ಪ ನೀಟಾಗಿ ಓಡಿಸು. ಆದಿತ್ಯ, ಗಾಡಿ ಸರಿಯಾಗಿ ಓಡ್ಸಕ್ ಬರಲ್ವಾ ನಿನಗೆ? ಸಾರಿ ಅದು ರೋಡ್ ಸರಿ ಇಲ್ಲ. ರೋಡ್ ಸರಿಯಾಗೇ ಇದೆ, ನಿನ್ ಡಬ್ಬ ಗಾಡಿ ಸರಿಯಾಗಿಲ್ಲ. ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡಿದ್ದೆ ನಾನು. ಆದಿತ್ಯ, ಸ್ಟಾಪ್ ಯಾ. ಇಲ್ಲ ಸ್ಟಾಪ್ ಮಾಡು. ಯಾಕೇನಾಯ್ತು? ಆದಿತ್ಯ, ನನಗೊಂದ್ ಸ್ವಲ್ಪ ಕೆಲಸ ಇದೆ, ನೀನ್ ಹೊರಡು, ನಾನು ಹೋಗ್ತೀನಿ. ಯಾಕೆ? ನಾನು ಪಿಜಿಗೆ ಬಿಡ್ತಿದ್ನಲ್ಲ. ಆದಿತ್ಯ, ಐ ಸೆಡ್ ನಾ, ನೀನ್ ಹೋಗು, ನಾನು ಬರ್ತೀನಿ. ಶನಾಯ ಆದ್ರೆ ಗೋ. ಮೇಡಮ್, ಸ್ವಲ್ಪ ಜ್ಯೂಸ್ ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ಏನು ಬೇಡ. ನನ್ ಪೂಜೆ ಆಗೋ ಗಂಟ ನಾನೊಂದ್ ತೊಟ್ಟು ನೀರು ಕುಡಿಯಂಗಿಲ್ಲ, ತಿಂಡಿನೂ ತಿನ್ನಂಗಿಲ್ಲ. ಹಾಗಂದ್ರೆ ಹೆಂಗೆ ಮೇಡಮ್? ತುಂಬಾ ಹೊತ್ತಾಯ್ತು, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ತಗೊಳ್ಳಿ. ಎಷ್ಟೊತ್ತಾದ್ರೂ ಸರಿನೇ. ನಾನ್ ನನ್ನ ಮಾವಂಗೋಸ್ಕರ ಇಲ್ಲೇ ಕುಂತ್ಕೊಂಡು ಕಾಯ್ತಿರ್ತೀನಿ. ನೀವೇ ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಜನಿಬ್ರು. ನೀವ್ ಹೋಗಿ ನಿಮ್ ಕೆಲ್ಸ ಏನೇ ಇದ್ರು ನೋಡ್ಕೊಳ್ಳಿ, ನಾನು ಆರಾಮಾಗಿ ಇವ್ನಿಯಾ. ಅಯ್ಯೋ ಹೋಗಿ, ಪರವಾಗಿಲ್ಲ, ನಂಗೆ ಏನು ಬೇಡ, ನೀವು ಹೋಗಿ. ಸರಿ. ಅಯ್ಯೋ, ನಾನಿಲ್ಲಿ ಕಾಯ್ತಿರೋದ್ರಿಂದ ಇವ್ರೆಲ್ರಿಗೂ ಸುಮ್ಕೆ ತೊಂದರೆ ಆಗ್ತಾಯ್ತೋ ಹೆಂಗೋ. ಅದಕ್ಕೆ ನಾನು ಹೇಳಲಿಲ್ವಾ, ನಾನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ. ಪಾಪ, ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ದೀರಾ. ನನ್ಗೆ ಪೂಜೆ ಇಷ್ಟ ಇಲ್ಲ.
ಯಾರಾದ್ರೂ ಪೊಲೀಸ್ ಫೋನ್ ಮಾಡಿ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಭಕ್ತಿ ಇರೋಂತ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಗಂಡಂದ್ರು ಕೂಡ ಇಂಥ ಪ್ರೀತಿನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗೋಗಿದೆ. ಆದ್ರೆ ನಮ್ ಸುಬ್ಲಕ್ಷ್ಮಿ ಅವರು ಗಂಡ ಅಂದ್ರೆ ಪ್ರಾಣ ಅಂತ ಹೇಳ್ತಾ ಇದಾರೆ. ಅವ್ರ ತಾಳಿಗೋಸ್ಕರ ಇಷ್ಟೆಲ್ಲ ಹೋರಾಡಿ ಅದನ್ನ ಉಳಿಸ್ಕೊಂಡಿದ್ದಾರೆ. ಈ ಮೂಲಕ ಪೊಲೀಸರಿಗೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಸರಗಳ್ಳರನ್ನ ಸುಬ್ಲಕ್ಷ್ಮಿ ಅವರು ಹಿಡ್ಕೊಟ್ಟಿದ್ದಾರೆ. ಇಂಥ ಧೈರ್ಯಶಾಲಿ ಮಹಿಳೆ ಇವತ್ತು ಭೀಮನ ಅಮಾವಾಸ್ಯೆನ ಹೇಗೆ ಆಚರಿಸಿದ್ರು ಅಂತ ಕುತೂಹಲ ನನಗೂ ಇದೆ. ಬನ್ನಿ ಕೇಳೋಣ. ಸುಬ್ಲಕ್ಷ್ಮಿ ಅವರೇ, ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಹೇಗ್ ನಡೀತು? ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ, ಮೋಸ್ಟ್ಲಿ ಪಂಚರ್. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಯಾಕೆ ಧ್ವನಿ ನಡುಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ, ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನೀನ್ ಕೈಯಾರೆ ಇದನ್ನ ಜಾನಕಿ ಕೊಟ್ಬಿಡಮ್ಮ. ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು ಅಲ್ವಾ? ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಸೌಮ್ಯ, ಸೌಮ್ಯ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ, ಸೌಮ್ಯ, ನಿಂಗೆ ಹೋಗ್ಬೇಡ. ನನ್ನ ತಂಗಿ ಓಡೋಗಿ ಮಾಡಿದಿರಲ್ವಾ? ನಿಮ್ಮ ಸುಮ್ಮನೆ ಬಿಡೋದಿಲ್ಲ, ಬಿಡೋದಿಲ್ಲ. ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ, ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ
ಈ ಜನ್ಮಕ್ಕೆ ಮಾತ್ರ ಅಲ್ಲ 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ.